ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿರಾಸ್ ರುಚಿ. ಇವತ್ತು ನಾನು ಹುರುಳಿಕಾಳು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಹುರುಳಿಕಾಳು, ಒಣಮೆಣಸಿನ್ಕಾಯಿ, ಒಣಕೊಬ್ಬರಿ, ಧನಿಯಾ, ಬೆಲ್ಲ, ಹುಣಸೆಹಣ್ಣು, ಉಪ್ಪು, ಕರಿಬೇವಿನ ಸೊಪ್ಪು. ನೀವು ಬೇಕಾಗಿರೋ ಸಾಮಾನುಗಳೆಲ್ಲ ನೋಡೋದ್ರಲ್ಲ. ಇವಾಗ ಚಟ್ನಿ ಪುಡಿ ಹೇಗೆ ಮಾಡೋದು ನೋಡೋಣ. ಮೊದಲು ಹುರುಳಿಕಾಳನ್ನ ಹುರ್ಕೋಬೇಕು. ಅದು ಕೆಂಪುಗೆ ಅದು ಚಿಟಪಟ ಅನ್ನತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಹುರುಳಿಕಾಳಲ್ಲಿ ಐರನ್ ಅಂಶ ತುಂಬಾ ಇರುತ್ತೆ, ಆದ್ರಿಂದ ದೇಹಕ್ಕೆ ತುಂಬಾ ಒಳ್ಳೇದು. ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತುಂಬಾನೇ ತಿನ್ಬೇಕು ಇದನ್ನ, ಯಾಕಂದ್ರೆ ನೆಗಡಿ ಕೆಮ್ಮು ಬರಲ್ಲ. ಈ ರಕ್ತಹೀನತೆ ಇರೋರ್ಗೆಲ್ಲ ತುಂಬಾ ಒಳ್ಳೇದು ಹುರುಳಿಕಾಳು. ಹುರುಳಿಕಾಳಿಂದ ತುಂಬಾನೇ ರೆಸಿಪೀಸ್ ಮಾಡ್ತಾರೆ, ಅದೆಲ್ಲ ದೇಹಕ್ಕೆ ತುಂಬಾನೇ ಒಳ್ಳೇದು. ನೋಡಿ, ಇವಾಗ ಕೆಂಪಗೆ ಆಗ್ತಾ ಇದೆ, ಇನ್ನೇನು ಚಿಟಪಟ ಅನ್ನಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ. ತುಂಬಾ ಉರಿಯೋದು ಬೇಕಿಲ್ಲ, ಅದು ಕೆಂಪಿಗೆ ಸ್ವಲ್ಪ ಚಿಟಪಟ ಅನ್ನೋ ಅಷ್ಟೊತ್ತಿಗೆ ತೆಗೆದ್ಬಿಡಿ. ಇಲ್ಲ ಅಂದ್ರೆ ಸ್ವಲ್ಪ ಕೈ ಅಂಶ ಉರಿಯುತ್ತೆ. ಈಗ ಇದಾಗಿದೆ, ಇದನ್ನೊಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ. ಈಗ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನೀವು ಖಾರಕ್ಕೆ ತಕ್ಕಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಒಣಮೆಣಸಿನ್ಕಾಯಿ ಇನ್ನೇನು ಹಾಕ್ತಾ ಬಂದಿದೆ, ಅದು ಚೆನ್ನಾಗಿ ಅವೆಲ್ಲ ಊದ್ಕೊಂಡು ಕೆಂಪಗಾಗಬೇಕು. ಇನ್ನೇನಿದಾಯ್ತು, ಇದನ್ನೊಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ. ಈಗ 2 ಸ್ಪೂನ್ ಧನಿಯಾ ಹಾಕ್ತಾ ಇದ್ದೀನಿ. ಇದ್ರ ಜೊತೆನೆ ಕರಿಬೇವು ಹಾಕ್ಕೋತೀನಿ. ಈಗ ಇವೆರಡು ಆಗಿದೆ, ಕರಿಬೇವು ಗರ್ಗರಿ ಅಂತಿದೆ. ಇದನ್ನು ತೆಗೆದ್ಬಿಡೋಣ. ಇದಕ್ಕೇನೆ ಒಣಕೊಬ್ಬರಿ ಹಾಕೋಣ. ಇದು ಸ್ವಲ್ಪ ಫ್ರೈ ಆದ್ರೆ ಸಾಕು, ಯಾಕಂದ್ರೆ ಒಣಕೊಬ್ಬರಿ ಅಲ್ವಾ. ಇದು ಸ್ವಲ್ಪ ಕೆಂಪಗಾಗಿದೆ, ಸಾಕಿದು. ಇದನ್ನು ತೆಗೆದ್ಬಿಡೋಣ. ಈಗ ಸ್ಟವ್ ಆಫ್ ಮಾಡಿ ಬಿಸಿ ಪಾನ್ಗೆನೆ ಹುಣಸೆಹಣ್ಣು ಈ ಥರ ಹಾಕಿ ಬಿಟ್ಬಿಡಿ. ಏನು ಉರಿಯೋದು ಬೇಕಿಲ್ಲ, ಸ್ಟವ್ ಆಫ್ ಮಾಡಿಬಿಡಿ. ಈ ಬಿಸಿಗೆನೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಪೌಡ್ರ್ ಚೆನ್ನಾಗಾಗತ್ತೆ. ಈಗ ಈ ಹುರುಳಿಕಾಳನ್ನ ಪುಡಿ ಮಾಡ್ಕೊಳ್ಳೋಣ. 2 ಜೊತೆಲಿ ಮಾಡೋದು ಬೇಡ, ಯಾಕಂದ್ರೆ ಹುರುಳಿಕಾಳು ಬೇಗ ಪುಡಿ ಆಗಲ್ಲ. ಇದನ್ನ ಫಸ್ಟ್ ಪುಡಿ ಮಾಡ್ಕೊಳ್ಳೋಣ. ಹುರುಳಿಕಾಳು ಪುಡಿ ಮಾಡಿದ್ದಾಗಿದೆ. ಇನ್ನು ಮಿಕ್ಕಿರೋ ಸಾಮಗ್ರಿಗಳನ್ನೆಲ್ಲ ಹಾಕ್ಕೊಂಡು ಇದ್ರ ಜೊತೆ ಬೆಲ್ಲ, ಇಂಗು 1/4 ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಇದನ್ನ ಪುಡಿ ಮಾಡ್ಕೊಳ್ಳೋಣ. ಈಗ ಎಲ್ಲ ಸಾಮಾನ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಹುರುಳಿಕಾಳಿನ ಪುಡಿನ 1-3 ಸ್ಪೂನ್ ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಇವೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ.
ಈಗೆಲ್ಲ ಇದನ್ನ ಮಿಕ್ಸ್ ಮಾಡಿದ್ದಾಗಿದೆ. ಈಗ ಸರ್ವಿಂಗ್ ಬೌಲ್ಗೆ ಹಾಕೋಣ. ಈಗ ಚಟ್ನಿ ಪುಡಿ ರೆಡಿ ಆಗಿದೆ. ಈ ಚಟ್ನಿ ಪುಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.